ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ಇಂಡಸ್ಟ್ರಿ ಅನಾಲಿಸಿಸ್ ನಾನು ಹೇಳಿದ್ದೀನಿ. ಜಸ್ಟ್ ಯಾವ ಸ್ಟೇಜಲ್ಲಿದೆ ಇಂಡಸ್ಟ್ರಿ, ಯಾವ್ಯಾವೆಲ್ಲ ಸ್ಟೇಜಸ್ ಇದೆ, ಲೈಫ್ ಸೈಕಲ್, ಇಂಡಸ್ಟ್ರಿ ಲೈಫ್ ಸೈಕಲ್ ಹೇಗೆ, ಮತ್ತು ಎಷ್ಟು ಸ್ಟೇಜಸ್ ಬರುತ್ತೆ, ಮತ್ತು ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಇಂಡಸ್ಟ್ರಿ ಯಾವ ಸ್ಟೇಜಲ್ಲಿದೆ ಅಂತ. ಸೊ ನಾನು ಆಗಲೇ ಹೇಳಿದೆ, ಐ ಹ್ಯಾವ್ ಸೆಲೆಕ್ಟೆಡ್ FMCG ಇಂಡಸ್ಟ್ರಿ ಅಂತ. ಅದ್ರ ಜೊತೆಗೆ ಇನ್ನು ಯಾವ್ಯಾವುದೆಲ್ಲ ಫ್ಯಾಕ್ಟರ್ಸ್ನ ನಾವು ಸ್ಟಡಿ ಮಾಡಬೇಕು ಅಂತ. ಕಮ್ ಬ್ಯಾಕ್ ಟು ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್. ಯಾವ್ಯಾವುದೆಲ್ಲ ಗ್ರೋತ್ ಆಫ್ ದ ಇಂಡಸ್ಟ್ರಿ. ಸೊ ಗ್ರೋತ್ ಹೇಗಿದೆ, ಹಿಸ್ಟೋರಿಕಲ್ ಪರ್ಫಾರ್ಮೆನ್ಸ್ ಆಫ್ ದ ಇಂಡಸ್ಟ್ರಿ ಹೇಗಿದೆ, ಲಾಸ್ಟ್ ಇಯರ್ ಹೇಗಿತ್ತು, ಹಿಸ್ಟೋರಿಕಲಿ ಅಂದರೆ ಇಂಟ್ರೊಡಕ್ಷನ್ ಅದು ಆ ಸ್ಟೇಜ್ ಆಗಲಿಂದ ಈ ಸ್ಟೇಜ್ ಬರೋ ತನಕನೂ ಕೂಡ ಓವರಾಲ್ ಕಂಪನಿ ಗ್ರೋತು ಎಷ್ಟು ಪರ್ಸೆಂಟಲ್ಲಿ ಗ್ರೋತ್ ಆಗ್ತಾಯಿದೆ, ಮತ್ತು ಮುಂದೆ ಕೂಡ ಎಷ್ಟು ಗ್ರೋತ್ ಎಕ್ಸ್ಪೆಕ್ಟೆಡ್ ಮಾಡ್ಬೋದು ಅನ್ನೋದನ್ನು ಅನಾಲಿಸಿಸ್ ಮಾಡ್ಕೊಳ್ಳೋಂಥದ್ದು. ನೆಕ್ಸ್ಟು ಕಾಸ್ಟ್ ಸ್ಟ್ರಕ್ಚರ್ ಆ್ಯಂಡ್ ಪ್ರಾಫಿಟಬಿಲಿಟಿ. ಸೊ ಈಗ ಫಾರ್ ಎಕ್ಸಾಂಪಲ್ ಕಾಸ್ಟ್ ಎಷ್ಟಿದೆ ಅಂತ, ಪ್ರೊಡ್ಯೂಸ್ ಮಾಡೋದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ, ಫಿಕ್ಸೆಡ್ ಕಾಸ್ಟ್ ಎಷ್ಟು, ವೇರಿಯಬಲ್ ಕಾಸ್ಟ್ ಎಷ್ಟು, ಅದ್ರ ಜೊತೆಗೆ ಪ್ರಾಫಿಟಬಿಲಿಟಿ ಎಷ್ಟು ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಹೇಳೋಣ, ಈಗ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸಲ್ಲಿ ಇಲ್ಲಾಂದರೆ ಈಗ ಹೋಟೆಲ್ ಇಂಡಸ್ಟ್ರಿಯಲ್ಲೇ ತೊಗೊಳೋಣ. ಒಂದು ಟೀಗೆ ಡಿಫ್ರೆಂಟ್ ರೇಟ್ಸ್ ಇದೆ. 10 ರೂಪೀಸ್ಗೂ ಸಿಗುತ್ತೆ, 1000 ರೂಪೀಸ್ಗೂ ಟೀ ಸಿಗುತ್ತೆ, 500 ರೂಪೀಸ್ಗೂ ಕೂಡ ಟೀ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 100ಗೆ ಸಿಗುತ್ತೆ ಅಂತ ತಿಳ್ಕೊಳೋಣ. 10 ರೂಪೀಸ್ಗೂ ಸಿಗುತ್ತೆ, 100 ರೂಪೀಸು ಸಿಗುತ್ತೆ. ಕಾಸ್ಟ್ ಏನು, ಇವಾಗ ಮೆಟೀರಿಯಲ್ ಫಾರ್ ಎಕ್ಸಾಂಪಲ್ 10 ರೂಪೀಸ್ ಟೀ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಅಂತಂದರೆ ವಾಟ್ ಇಸ್ ಅ ಕಾಸ್ಟ್, ವಾಟ್ ಇಸ್ ಅ ಮೆಟೀರಿಯಲ್ ಯೂಸ್ ಅಂತ. ಒಂದು ಟೀ ಮಾಡಲಿಕ್ಕೆ ಏನು ಬೇಕು, ನೀರು, ಸಕ್ಕರೆ, ಟೀ ಪುಡಿ, ಗ್ಯಾಸು, ಇಷ್ಟಿದ್ರೆ ಒಂದು ವೆಸಲ್ ಮಾಡಲಿಕ್ಕೆ, ಇಷ್ಟಿದ್ರೆ ಟೀ ಮಾಡ್ಬೋದಾ. ವಾಟ್ ಇಸ್ ಅ ಕಾಸ್ಟ್, ಸಕ್ಕರೆ ಕಾಸ್ಟ್ ಎಷ್ಟು, ವಾಟ್ ಇಸ್ ಅ ಕಾಸ್ಟ್ ಆಫ್ ಎ ಶುಗರ್, ಮಿಲ್ಕ್, ವಾಟರ್, ಟೀ ಪೌಡರ್, ಎವ್ರಿಥಿಂಗ್. ಆ್ಯಂಡ್ ವಾಟ್ ಇಸ್ ಅ ಚಾರ್ಜಸ್, ಸರ್ವಿಸ್ ಚಾರ್ಜ್ ಎಷ್ಟು ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ಅಂತ. ಕಾಸ್ಟ್ ಎಷ್ಟು, ಬೆನಿಫಿಟ್ ಎಷ್ಟು ಅಂತ. ಈಗ ಇನ್ನೊಂದು ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನಾನು ಮತ್ತೆ ಕೂಡ ಕೊಡ್ತೇನೆ. ಒಂದು ಪಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಈಗ ಯಾವುದೋ ಒಂದು ಹೋಮ್ ಪ್ರಾಡಕ್ಟ್ ಅಂತ ತಿಳ್ಕೊಳ್ಳಿ, ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ 10 ರೂಪಾಯಿ ಆಗಿರುತ್ತೆ, ಬಟ್ ಅದನ್ನು ಸೇಲ್ ಮಾಡೋದು 15 ರೂಪಾಯಿಗೆ ಸೇಲ್ ಮಾಡ್ತಾರೆ. ಸೊ ಎಷ್ಟು ಪ್ರಾಫಿಟು, 50% ಪ್ರಾಫಿಟು. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಿಚ್ ಎವರ್ ದ ಇಂಡಸ್ಟ್ರಿ ವಿ ಹ್ಯಾವ್ ಟೇಕನ್, ವಿ ಹ್ಯಾವ್ ಟು ಕನ್ಸಿಡರ್ ವಾಟ್ ಇಸ್ ದ ಕಾಸ್ಟ್ ಆ್ಯಂಡ್ ವಾಟ್ ಇಸ್ ದ ಪ್ರಾಫಿಟ್ ಅಂತ. ಎಷ್ಟು ದುಡ್ಡು ಹಾಕುತ್ತಾರೆ, ಅವ್ರಿಗೆ ಎಷ್ಟು ದುಡ್ಡು ಬರುತ್ತೆ ಅಂತ. ಈಗ ಪೆಪ್ಸಿ, ಕೋಕೋಕೋಲಾ, ಈ ಜ್ಯೂಸ್ ಎಲ್ಲ ಬರುತ್ತಲ್ಲ, ಎಲ್ಲ ಹೋಗಿ ಜಸ್ಟ್ ಅನಾಲಿಸಿಸ್ ಮಾಡಿ ವಾಟ್ ಇಸ್ ದ ಕಾಸ್ಟ್ ಅಂತ. 1 ಲೀಟರ್ ಮ್ಯಾಂಗೋ ಜ್ಯೂಸ್ಗೂ 1 ಲೀಟರ್ ವಾಟರ್ಗೂ ಸೇಮ್ ಇರುತ್ತೆ, ಅದಕ್ಕಿಂತ ಕಾಸ್ಟ್ಲಿ ಇರುತ್ತೆ ಅದು. ಬಟ್ ಮ್ಯಾಕ್ಸಿಮಮ್ ವಾಟ್ ಎಕ್ಸ್ಟೆಂಟ್ ದೇ ವಿಲ್ ಯೂಸ್ ವಾಟರ್, ಎವ್ರಿ ಒನ್ ದೇ ವಿಲ್ ಯೂಸ್ ಎ ಜ್ಯೂಸ್. ಫಾರ್ ಜ್ಯೂಸ್ ದೇ ವಿಲ್ ಯೂಸ್ ಆಬ್ವಿಯಸ್ಲಿ ದ ವಾಟರ್. ಅಂಡರ್ಸ್ಟುಡ್? ಅಂದರೆ ಕಾಸ್ಟ್ ಎಷ್ಟು, ಬಟ್ ಅವ್ರ ಪ್ರಾಫಿಟ್ ಎಷ್ಟು ಅಂತ. 10 ರೂಪಾಯಿ ಇದ್ದಿದ್ದನ್ನು ಎಷ್ಟಕ್ಕೆ ಸೇಲ್ ಮಾಡ್ತಿದ್ದಾರೆ ಅಂತ ನೋಡ್ಕೋಬೇಕಾಗುತ್ತೆ. ಯಾವ ಇಂಡಸ್ಟ್ರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ ಆ ಇಂಡಸ್ಟ್ರಿಯಲ್ಲಿ. ನೆಕ್ಸ್ಟ್, ನೇಚರ್ ಆಫ್ ದ ಪ್ರಾಡಕ್ಟ್. ಈಗ ಒಂದು ಇಂಡಸ್ಟ್ರಿಯಲ್ಲಿ ಆ ಪ್ರಾಡಕ್ಟ್ನ ನೇಚರ್ ಏನು ಅಂತ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಯಾವುದಾದ್ರೂ ನಾವು ಏನು ಫಾರ್ ಎಕ್ಸಾಂಪಲ್ ಫ್ಯಾನ್ನೇ ತೊಗೊಳ್ಳೋಣ. ನೇಚರ್ ಆಫ್ ದ ಪ್ರಾಡಕ್ಟ್ ಏನು, ಒಂದು ಫ್ಯಾನ್ ಅಂತ ಹೇಳೋಣ. ಫ್ಯಾನಲ್ಲಿ ನಮ್ಗೆ ಎಷ್ಟು ರೀತಿಯಾಗಿ ಸಿಗುತ್ತೆ, ಡಸ್ಟ್ ಫ್ರೀ ಸಿಗ್ದಲೇ ಇರೋದು, ಏನು ಸೌಂಡ್ ಇಲ್ದಲೇ ಇರೋವಂಥದ್ದು, ಹೀಗೆ ಎಲ್ಲ ಆ ಫೀಚರ್ಸ್ನ ಎನ್ನೆಂದು ಮಾಡ್ಕೊಳ್ತಾರೆ. ಸೊ ಆ ನೇಚರ್ ಆಫ್ ದ ಪ್ರಾಡಕ್ಟು ಏನು, ಆ ಪ್ರಾಡಕ್ಟ್ನ ತುಂಬ ದಿನ ಇಟ್ಕೋಬೋದಾ, ಒಂದು ಸತಿ ಲೈಫ್ ಟೈಮಲ್ಲಿ ಒಂದೇ ಸತಿನ ಪರ್ಚೇಸ್ ಮಾಡೋದು, ಅದು ಹಗ್ಲಗ್ಲ ಪರ್ಚೇಸ್ ಮಾಡ್ತಾರೆ. ಆ ಫೀಚರ್ಸ್, ಈಗ ಮೊಬೈಲೇ ತೊಗೊಂಡ್ರೆ ನೇಚರ್ ಆಫ್ ದ ಪ್ರಾಡಕ್ಟ್ ಎಷ್ಟು, ನೇಚರ್ ಆಫ್ ದ ಪ್ರಾಡಕ್ಟ್ ಏನು ಅಂದರೆ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ, ಪ್ರಾಡಕ್ಟ್ ಫೀಚರ್ಸ್ನೆಲ್ಲ ಹೇಗೆ ಅನೌನ್ಸ್ ಮಾಡ್ತಾ ಹೋಗ್ತಾರೆ, ಪ್ರೊಸೆಸಿಂಗಾ, ಮೆಮೊರಿನ, ಅಥವಾ ಯಾವುದ್ರ ಬೇಸ್ ಮೇಲೆ ಪ್ರಾಡಕ್ಟ್ನ ಡಿಪೆಂಡ್ ಮಾಡ್ತಾರೆ, ಯಾವ ರೀತಿಯಾಗಿ ಯಾವ ಪ್ರಾಡಕ್ಟ್ನ ಫೀಚರ್ಸ್ ಏನು. ಬಟ್ ಆ ಇಂಡಸ್ಟ್ರಿಯಲ್ಲಿ ಪ್ರಾಡಕ್ಟ್ನ ಹೇಗೆಲ್ಲ ವಾಟ್ ಇಸ್ ಎಕ್ಸ್ಪೆಕ್ಟೇಷನ್ ಆಫ್ ದ ಇಂಡಸ್ಟ್ರಿ, ಅದು ಅಥವಾ ಕನ್ಸ್ಯೂಮರ್ಸ್ ಅಥವಾ ಏನಂತ ಹೇಳ್ಬಿಟ್ಟು ನಾವೆಲ್ಲ ಕೂಡ ಅದನ್ನು ಅನಾಲಿಸಿಸ್ನ ಮಾಡಿ ಪ್ರಾಡಕ್ಟ್ ಮೇಲೆ ಗ್ರೋತ್ ಡಿಪೆಂಡ್ ಆಗಿರುತ್ತದೆ. ಹಾಗಾಗಿ ನೇಚರ್ ಆಫ್ ದ ಪ್ರಾಡಕ್ಟ್ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ನೇಚರ್ ಆಫ್ ಕಾಂಪಿಟೇಷನ್ ಹೇಗಿದೆ ಮಾರ್ಕೆಟಲ್ಲಿ ಅಂತ. ಸೊ ಇವಾಗ ಹೌ ಮೆನಿ ಕಾಂಪಿಟೇಟರ್ ಆರ್ ದೇರ್ ಇನ್ ಆಟೋಮೊಬೈಲ್ ಇಂಡಸ್ಟ್ರಿ. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಹಾರ್ಡ್ಲಿ 10 ಕಂಪ್ನೀಸ್ ಇದೆಯಾ, 10 ಕಂಪ್ನೀಸ್ ಮಾತ್ರ ಕಾಂಪಿಟೇಟರ್. ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸಲ್ಲಿ ಎಷ್ಟು ಇಂಡಸ್ಟ್ರೀಸ್ ಇದೆ, ಡಾಬರ್ ಇಂಡಿಯಾ ಇದೆಯಾ, ನಿರ್ಮಾ ಇದೆ, ಎನ್ ನಂಬರ್ ಆಫ್ ಕಂಪನಿ. ಓಕೆ, ಕೋಲ್ಗೇಟ್, ದೆನ್ ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್, ಹಿಮಾಲಯ, HUL, ಪತಾಂಜಲಿ, ITC ಕಂಪನಿ, ಟಾಟಾ ಸಾಲ್ಟ್ ಬರುತ್ತಲ್ಲ, ಓಕೆ, ಆ್ಯಂಡ್ ದೆನ್ ಮೆನಿ, ಜಾನ್ಸನ್ ಆ್ಯಂಡ್ ಜಾನ್ಸನ್, ಇಟ್ ವಿಲ್ ಗೋ ಆನ್, ನೆಕ್ಸ್ಲೆ ಕಂಪನಿ, ನೆಸ್ಕೆಫೆ, MDR, many things it will come. Okay, next, who is the nature of ಎಷ್ಟು ಕಾಂಪಿಟೇಷನ್ ಹೇಗಿದೆ ಅಲ್ಲಿ ಅಂತ. ಸ್ಟಿಫ್ ಕಾಂಪಿಟೇಷನ್ನ, ಟಿಕ್ ಫಾರ್ ಟ್ಯಾಕಾ ಕಾಂಪಿಟೇಷನ್. ಈಗ ನೋಡಿ, ವಾಟ್ ಗೋಯಿಂಗ್ ಆನ್ ಇನ್ ಎ ಇಂಡಸ್ಟ್ರಿ, ಮೊಬೈಲ್ ರೀಚಾರ್ಜ್. ನಾವೇನು ಈ ಮೊಬೈಲ್ ಟೆಲಿಫೋನ್ ಇಂಡಸ್ಟ್ರಿಯಲ್ಲಿ ಮಾತಾಡ್ತಾ ಇದ್ದೇವಲ್ಲ, ಟೆಲಿಕಮ್ಯುನಿಕೇಷನಲ್ಲಿ ಇಂಡಸ್ಟ್ರಿಯಲ್ಲಿ ಮಾತಾಡೋದಾದರೆ, ಹೂ ಆಲ್ ಆರ್ ದ ಕಾಂಪಿಟೇಟರ್ಸ್. ಜಿಯೋ ಇದೆ, ವೊಡಾಫೋನ್ ಇದೆ, ಐಡಿಯಾ ಇದೆ, ಏರ್ಟೆಲ್ ಇದೆ, BSNL ಇದೆ.
ಇನ್ಯಾವ್ದಾದ್ರು ನೆಟ್ವರ್ಕ್ಸ್ ಇದೆ ಬೇರೆ ಯಾವುದಾದ್ರೂ ಇಲ್ಲ ಇದೆ. ಬಟ್ ಇವಾಗ ಏರ್ಟೆಲ್ಲು, ಜಿಯೋ, BSNL, ವೋಡಾಫೋನ್ ಮತ್ತು ಐಡಿಯಾ ಇದ್ದಿದ್ದು ಏನಾಗಿದೆ, ಈಗ ಬರೀ ವೋಡಾಫೋನ್ ಆಗಿದೆ, VI ಆಗಿದೆ. ವೋಡಾಫೋನ್ ಐಡಿಯಾ ಎರಡೂ ಕೂಡ ಮರ್ಜ್ ಆಗಿದೆ. ಸೊ ಈಗ ಕಾಂಪಿಟೇಟರ್ಸ್ ಎಷ್ಟು, 4 ಜನ. ಹೂ ಇಸ್ ದ ಮಾರ್ಕೆಟ್ ಲೀಡರ್? ಜಿಯೋ. ವಾಟ್ ಅಬೌಟ್ ದ BSNL and ವಾಟ್ ಅಬೌಟ್ ದ ಏರ್ಟೆಲ್? ಅಂಡರ್ಸ್ಟುಡ್? ಅಂಡ್ ದ ನೇಚರ್ ಆಫ್ ಕಾಂಪಿಟೇಷನ್ ಸ್ಟಿಫ್ ಇದೆಯಾ, ಕಡಿಮೆ ಇದೆಯಾ? ಕಾಂಪಿಟೇಷನ್ ಡಿಫೈನ್ ದ ಇಂಡಸ್ಟ್ರಿ ಗ್ರೋತ್ ಅಂತ. ಗ್ರೋತ್ ಮತ್ತು ಸೆಕ್ಟರ್ ಇದೆಲ್ಲ ಕೂಡ. ನೆಕ್ಸ್ಟ್ ಗೌರ್ಮೆಂಟ್ ಪಾಲಿಸಿ ಏನಿದೆ. ಸೊ ಗೌರ್ಮೆಂಟ್ ಪಾಲಿಸಿ ಟುವರ್ಡ್ಸ್ ಟು ದಟ್ ಇಂಡಸ್ಟ್ರಿ ಏನು ಹೇಳುತ್ತೆ, ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಹೇಳುತ್ತೆ, ಏನೇನೆಲ್ಲ ಚೇಂಜ್ ಆಗುತ್ತೆ, ಮತ್ತು ಟ್ಯಾಕ್ಸ್ ಸ್ಟ್ರಕ್ಚರ್ ಹೇಗಿದೆ, ಆಮೇಲಿಂದ ಪ್ರೊಡಕ್ಷನು ಪ್ರೈಸಿಂಗ್ ಸ್ಟ್ರಕ್ಚರ್ ಹೇಗಿದೆ, ಗೌರ್ಮೆಂಟ್ ಇಂಟರ್ಫಿಯರ್ ಆಗುತ್ತಾ, ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಏನು, ಆಮೇಲಿಂದ ಏನಾದರೂ ಬೇರೆ ಏನಾದ್ರು ಬ್ಯಾರಿಯರ್ಸ್ ಇದೆಯಾ ಗೌರ್ಮೆಂಟಿಂದ, ಈ ಥರ ಎಲ್ಲನೂ ಕೂಡ ನಾವು ಅನಾಲಿಸಿಸ್ ಮಾಡ್ಕೋಬೇಕಾಗುತ್ತೆ ಪರ್ಟಿಕ್ಯುಲರ್ ಇಂಡಸ್ಟ್ರಿನ ಸೆಲೆಕ್ಟೆಡ್ ಮಾಡ್ಕೊಂಡಾಗ. ಅಂದರೆ ಲೈಸೆನ್ಸಿಂಗು, ಡಿಲೈಸೆನ್ಸಿಂಗು, ಲಿಬರಲೈಸೇಷನು. ಸೊ ಈ ಥರ ಎಲ್ಲ ಫ್ಯಾಕ್ಟರ್ಸ್ನು ನಾವು ಅನಾಲಿಸಿಸ್ ಮಾಡಿ ಅಲ್ಲಿ ಟುವರ್ಡ್ಸ್ ಟು ಗೌರ್ಮೆಂಟ್ ಪಾಲಿಸಿ ಫೇವರಬಲ್ ಆಗಿದೆಯಾ ಅಥವಾ ಇನ್ಫೇವರಬಲ್ ಆಗಿದೆಯಾ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಲೇಬರು. ಸೊ ವಾಟ್ ಟೈಪ್ ಆಫ್ ಲೇಬರ್ ಇಟ್ ವಿಲ್ ಬಿ ರಿಕ್ವೈರ್ಡ್ ಫಾರ್ ಎ ಪರ್ಟಿಕ್ಯುಲರ್ ಇಂಡಸ್ಟ್ರಿ. ಈಗ IT ಇಂಡಸ್ಟ್ರಿಗೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸೇ ಬೇಕಾ ಅಥವಾ ಅಲ್ಲಿ ಎರಡೂ ಥರ ಪೀಪಲ್ಸ್ನ ತೊಗೊತಾರೆ, ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಎರಡೂ ಕೂಡ ತೊಗೊತಾರೆ. ಸೊ ಹಾಗಾಗಿ ಅಲ್ಲಿ ಸ್ಕಿಲ್ ಲೇಬರ್ ಬೇಕಾ, ಎಜುಕೇಟೆಡ್, ಅಷ್ಟು ಪಾಪ್ಯುಲೇಷನ್ಸ್ ಇದೆಯಾ, ವಾಟ್ ಇಸ್ ದ ಕಾಸ್ಟ್, ಎವ್ರಿಥಿಂಗ್. ಅಲ್ಲಿ ಏನಾದರೂ ಮತ್ತೆ ಏನಾದರೂ ಲೇಬರ್ ಮಾರ್ಕೆಟಲ್ಲಿ ಲೇಬರ್ಸ್ ಅವೈಲೇಬಲ್ ಇದೆಯಾ, ಅಪ್ಡೇಟೆಡ್ ಇದೆಯಾ, ಸ್ಕಿಲ್ ಲೇಬರ್ ಇದ್ದಾರಾ, ಪೇಮೆಂಟ್ಸ್ ಎಷ್ಟಿದೆ, ಚೇಂಜಸ್ ಏನೇನೆಲ್ಲ ಆಗ್ತಿದೆ, ಟ್ರೇಡ್ ಯೂನಿಯನ್ಸ್ ಇದೆಯಾ, ಎಲ್ಲ ಫ್ಯಾಕ್ಟರ್ಸ್ನೂ ಕೂಡ ಅನಾಲಿಸಿಸ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ R&D ಎಷ್ಟಾಗ್ತಾ ಇದೆ ಅಂತ. ಸೊ ಈಗ ಫಾರ್ಮಸ್ಯೂಟಿಕಲ್ ಕಂಪ್ನಿ ವ್ಯಾಕ್ಸಿನೇಷನ್ ಎಷ್ಟು, ಕೋವಿಶೀಲ್ಡು, ಕೋವ್ಯಾಕ್ಸಿನ್ ಇದೆ, ಮತ್ತು ಇನ್ನೊಂದು ರಷ್ಯಾ ಕಂಪ್ನಿಯಿಂದ ಇನ್ನೊಂದು ಮೆಡಿಸಿನ್ಸ್ ದೇ ಆರ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್. ಸೊ ಲೈಕ್ ದಿಸ್ R&D ಮಾಡಿದಾಗ ಏನಾಗುತ್ತೆ, ಹೊಸ ಪ್ರಾಡಕ್ಟಿಗೆ ಫೀಚರ್ಸ್ನ ಆ್ಯಡ್ ಮಾಡ್ತಾ ಹೋಗುವಂಥದ್ದು. ಪ್ರಾಡಕ್ಟಿನ ಫೀಚರ್ಸ್ನ ಆ್ಯಡ್ ಮಾಡ್ತಾ ಹೋಗೋದಕ್ಕೆ ನಮಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬೇಕಾಗುತ್ತೆ. ಸೊ ಆ ಇಂಡಸ್ಟ್ರಿಯಲ್ಲಿ R&D ಹೇಗಿದೆ. ಆಮೇಲಿಂದ ಪೊಲ್ಯೂಷನ್ ಮತ್ತು ಸ್ಟ್ಯಾಂಡರ್ಡ್ಸ್. ಸೊ ಈಗ ಯಾವುದಾದ್ರೂ ಒಂದು ಇಂಡಸ್ಟ್ರೀಸ್ ಅಂತಂದರೆ ಸಮ್ ಇಂಡಸ್ಟ್ರೀಸ್ ಹ್ಯಾವ್ ದ ಮೇಜರ್ ಇಂಪ್ಯಾಕ್ಟ್. ಈ ಕೆಮಿಕಲ್ ಇಂಡಸ್ಟ್ರೀಸು, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸು, ಲೆದರ್ ಇಂಡಸ್ಟ್ರೀಸ್ ಎಲ್ಲ ದೇ ಆರ್ ಗೋಯಿಂಗ್ ಟು ಪಲ್ಯೂಟ್ air, water and everything. So what is a pollution standard, how strict it is, that everything we have to study while understanding the industry analysis. ಸೊ ಇದೆಲ್ಲ ಫ್ಯಾಕ್ಟರ್ಸ್ನ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ FMCG ಇಂಡಸ್ಟ್ರಿ ತೊಗೊಂಡಿದ್ದೀನಿ. FMCG ಇಂಡಸ್ಟ್ರಿ, ದ ಗ್ರೋತ್ ಆಫ್ ದ ಇಂಡಸ್ಟ್ರಿ is 70 billion in 2025, 9.4% growth in 2021. ರೂರಲ್ FMCG growth is expected to be 220 billion by 2025. ಗ್ರೋತ್ ಆಗ್ತಾ ಇದೆ. ರೂರಲ್ ಮಾರ್ಕೆಟಿಂಗ್ ಕೂಡ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇಟ್ ಮೇ ಗ್ರೋ ಅಪ್ ಟು 220 billion in 25. ಕಾಸ್ಟ್ ಸ್ಟ್ರಕ್ಚರ್ ಆ್ಯಂಡ್ ಪ್ರಾಫಿಟಬಿಲಿಟಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಪಿಕಲ್ ₹30 ಸೋಲ್ಡ್ ಫಾರ್ ₹80 ಆರ್ 150 ಆಲ್ಸೋ, ಲೋ ಆಪರೇಷನಲ್ ಕಾಸ್ಟ್ ಅಂತ. ಸೊ ಏನು ಕಾಸ್ಟ್ ಕಡಿಮೆ ಇರುತ್ತೆ, ಬಟ್ ಮಾರ್ಕೆಟ್ ಮಾಡಿ ಪ್ರಾಡಕ್ಟ್ನ ಏನು ಮಾಡ್ತಾರೆ, ಹೈಯೆಸ್ಟ್ ಅದೇನು ಪೊಸಿಷನಿಂಗ್ ಮಾಡೋದ್ರಿಂದ ಪ್ರಾಡಕ್ಟ್ನ ಹೈಯರ್ ಕಾಸ್ಟಿಗೆ ಸೇಲ್ ಮಾಡ್ತಾರೆ. ಹಾಗಾಗಿ ಕಾಸ್ಟ್ ಸ್ಟ್ರಕ್ಚರ್ ಈಸ್ ಲೋ ಆಪರೇಷನಲ್ ಕಾಸ್ಟ್ ಅಂತ. ಬಟ್ ಆಟೋಮೊಬೈಲ್ಗೆ ಹೋದರೆ ಹೈ ಆಗುತ್ತೆ. ನೇಚರ್ ಆಫ್ ದ ಪ್ರಾಡಕ್ಟ್ ಫೀಚರ್ಸ್ ಆ್ಯಂಡ್ ನ್ಯೂ ಪ್ರಾಡಕ್ಟ್ ಅಂತ. ಸೊ ಏನು ಈಗ ಸೋಪ್ಸ್ ಎಲ್ಲ ಎಷ್ಟೊಂದು ವೆರೈಟೀಸ್ ಆಫ್ ಸೋಪ್ಸ್ ಇದೆ, ಟೂತ್ಪೇಸ್ಟಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ಆಮೇಲಿಂದ ನಾವು ಏನೇ ತೊಗೊಂಡ್ರು ಕೂಡ ಈ ಬಿಸ್ಕೆಟ್ಸಲ್ಲೂ ಕೂಡ ಎಷ್ಟೊಂದು ಫ್ಲೇವರ್ಸ್ ಆಫ್ ಬಿಸ್ಕೆಟ್ಸ್ ಎಲ್ಲ ವೆರೈಟಿ ಆಫ್ ಇದೆ. ನ್ಯೂ ಪ್ರಾಡಕ್ಟ್ಸ್ ಎಲ್ಲ ನ್ಯೂ ಫೀಚರ್ಸ್ ಎಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ನೇಚರ್ ಆಫ್ ಕಾಂಪಿಟೇಷನ್, ಕಟ್ ಥ್ರೋಟ್ ಕಾಂಪಿಟೇಷನ್. ಪೆಪ್ಸಿ, ಕೋಕಾ-ಕೋಲಾ ಅಂದರೆ ಒಂದು ಕಂಪ್ನಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಇನ್ನೊಂದು ಕಂಪ್ನಿ ಸಿಮಿಲರ್. ಈಗ ಯಾವಾಗ ವೇದಶಕ್ತಿ ಬಂತು ಫಾರ್ ಎಕ್ಸಾಂಪಲ್, ಯಾವಾಗ ಪತಂಜಲಿ ದೇ ಹ್ಯಾವ್ ಸ್ಟಾರ್ಟೆಡ್ ಇಂಟ್ರೊಡ್ಯೂಸಿಂಗ್ ಎ ನ್ಯೂ ಪ್ರಾಡಕ್ಟ್ ಇನ್ ದ ಏನು ಲೋ ಕಾಸ್ಟ್ ಪ್ರಾಡಕ್ಟ್ ಅಥವಾ ಲೆಸ್ ಕೆಮಿಕಲ್ ಪ್ರಾಡಕ್ಟ್ ಅಂತ ಹೇಳಿದಾಗ ದೇ ಹ್ಯಾವ್ ಕಮ್ ಅಪ್ ವಿತ್ ಏನು ವೇದಶಕ್ತಿ ಅಂತ ಹೇಳಿಬಿಟ್ಟು. ಸೊ ಈ ಥರ ಕಾಂಪಿಟೇಷನ್ ಯಾವ ಥರ ಇದೆ ಅಂತ. ಗೌರ್ಮೆಂಟ್ ಪಾಲಿಸಿ ಈಗ FD ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 100% ಇನ್ ರಿಟೇಲಿಂಗ್. ಏನಂತಂದರೆ ಈಗ ಬಿಗ್ ಬಜಾರು, ಡಿಮಾರ್ಟು, ಆಮೇಲಿಂದ ಏನೆಲ್ಲ ಈ ಶಾಪಿಂಗ್ ಮೋರು, ರಿಲಯನ್ಸ್ ಎಲ್ಲ ಇದೆಯಲ್ಲ, ಅದನ್ನು ನಾವು ಬಿಗ್ ಬಜಾರ್ ಈಗ ರಿಟೇಲ್ ಇಂಡಸ್ಟ್ರಿ ಅಂತ ಹೇಳ್ತೇವೆ. ರಿಟೇಲ್ ಸೆಕ್ಟರ್ ಅಂತ. ಈ ಸೂಪರ್ ಮಾರ್ಕೆಟ್ ಎಲ್ಲ ರಿಟೇಲ್ ಸೆಕ್ಟರ್. ಈ ಸೂಪರ್ ಮಾರ್ಕೆಟಲ್ಲಿ 100% ಫಾರಿನ್ ಡೈರೆಕ್ಟ್ ಯಾವುದಾದ್ರೂ ಕಂಪ್ನಿ ಬೇಕಂದರೆ ಇಂಡಿಯಾದಲ್ಲಿ ಬಂದು ಅವರೇ ಓನಾಗಿ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಅವರೇ ಓನಾಗಿ ಸ್ಟಾರ್ಟ್ ಮಾಡ್ಬೋದು ಅಂದರೆ ಮೊದಲು ಹೇಗಿತ್ತಂದರೆ ಬೇರೆ ಕಂಪ್ನಿ ಜೊತೆ ಮರ್ಜಾಗಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಟ್ ಆದರೆ ಈಗ ಹಾಗಿಲ್ಲ. ಅವರೇ no need to purchase Indian company to start business in India. Immediately they can start the business. Next, labor and technology, not much a problem. ಟೆಕ್ನಾಲಜಿ ಕೂಡ ಅಷ್ಟೊಂದೇನು ಅಪ್ಡೇಟ್ ಆಗ್ತಾ ಇಲ್ಲ, ತುಂಬ ಚೇಂಜ್ ಆಗ್ತಾ ಇದೆಯಾ. ವಿ ಯೂಸ್ ಎ ಸಿಮಿಲರ್ ಪ್ರಾಡಕ್ಟ್.
ಅಲ್ಲೇನಾ ಅಂಥ ಹೆವಿ ಚೇಂಜಸ್ ಇಲ್ಲ. ಪೊಲ್ಯೂಷನ್ ಸ್ಟ್ಯಾಂಡರ್ಡ್ಸ್ ನಾಟ್ ದಟ್ ಮಚ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾ ಇದೆ, that will be there. And who is going to supply the raw material? n number of material, n number of suppliers are there. And bargaining power of the buyer. ನಾವೇನಾದರೂ ಹೋಗಿ ಒಂದು ಪ್ರಾಡಕ್ಟ್ನ 10 ರೂಪಾಯಿ ಜಾಸ್ತಿ ಆಯಿತು 8 ರೂಪಾಯಿ ಕೊಡು ಅಂತ ಕೇಳ್ತೇವೆ? ಇಲ್ಲ. ಈಗ FMCG ಏನು ಮಾಡ್ತೇವೆ, 10 ರೂಪಾಯಿ ಕೋಲ್ಗೇಟ್ ಹೇಳಿದ್ರೆ 10 ರೂಪಾಯಿ ಕೊಟ್ಟು ಬರ್ತೇವೆ, ಅಲ್ಲೇನು ನಾವು ಬಾರ್ಗೇನ್ ಮಾಡೋದೇ ಇಲ್ಲ. ನೆಕ್ಸ್ಟ್ ಎಫೆಕ್ಟ್ ಆಫ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್. ಎಸ್, FMCGಲಿ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ನ ಎಫೆಕ್ಟ್ ತುಂಬ ಇದೆ. ಈಗ ಎಲ್ಲರೂ ಕೋಲ್ಗೇಟ್ ಟೂತ್ಪೇಸ್ಟ್ ಇಲ್ಲ ಅಂತೇಳಿ ಯಾರಾದರೂ ಹಲ್ಲುಜ್ಜಿಗೆ ಬಿಟ್ಬಿಡ್ತಾರಾ? ಅವತ್ತು ಪೇಸ್ಟ್ ಮುಗೀತು ಅಂದರೆ ಸಾಲ್ಟ್ಗೆ ಹೋಗ್ತಾರೆ, ಹಾಗೆ ಕಾಫಿ ಇಲ್ಲಾಂದರೆ ಟೀಗೆ ಹೋಗ್ತಾರೆ, ಇದಿಲ್ಲ ಅಂದರೆ ಇನ್ನೊಂದು ಹೋಗ್ತಾರೆ. ಬಟ್ ದೇ ಸೇ ವಿ ಡೋಂಟ್ ಹ್ಯಾವ್ ಎ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಅಂತ. ಅಥವಾ ಈಗ ನಾವೇನಾದರೂ ಈಗ ರೆಡಿಮೇಡ್ ಫುಡ್ ಪ್ರಾಡಕ್ಟ್ಸ್ ಎಲ್ಲ ಇದೆಯಲ್ಲ, ಈಗ ಯಾವುದು ಮ್ಯಾಗಿ ಆಗ್ಬೋದು, ಅಥವಾ ಮ್ಯಾಗಿ ಒಂದು, ಅದಾದರೆ ಈ ಸ್ನ್ಯಾಕ್ಸ್ದೆಲ್ಲ ಐಟಮ್ಸ್ ಎಲ್ಲ ಬರುತ್ತಲ್ಲ, ಯಾವುದು ಕುರ್ಕುರೆ, ಲೇಸು, ಇದೆಲ್ಲದಕ್ಕೂ ಆಲ್ಟರ್ನೇಟಿವ್ ಇಲ್ವಾ? ನಾನ್ ಬ್ರ್ಯಾಂಡೆಡ್ ಕಂಪ್ನೀಸ್ ಇದೆ. And even now after this corona also, or before that also, everyone wanted to prefer a home food. ಓಕೆ, ಹಾಗಾಗಿ ಎಫೆಕ್ಟ್ ಆಫ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಇದ್ದೇ ಇದೆ. ಅಂದ್ರೇನು, ಟ್ರೆಡಿಷ್ನಲ್ ಪ್ರಾಡಕ್ಟ್ಸ್ ಇದೆ ಇಂಡಿಯಾದಲ್ಲಿ, ಅದನ್ನೇ ಲೇಸ್ನೇ ತಿಂತಾರೆ ಅಂತ ಎಲ್ಲರೂ ಹೇಳಲಿಕ್ಕಾಗಲ್ಲ. ಲೇಸ್ ಕಾಸ್ಟ್ಲಿ ಅಂತಂದರೆ ದೆ ಗೋ ಫಾರ್ ಅನದರ್ ಪ್ರಾಡಕ್ಟ್, ದೇ ಪ್ರಿಪೇರ್ ಹೋಮ್ ಮೇಡ್ ಪ್ರಾಡಕ್ಟ್ ಅಂತ. ಓಕೆ, ಸೊ ಇದೆ ಇಷ್ಟು ಕೂಡ FMCG ಇಂಡಸ್ಟ್ರಿನ ನಾವು ಅನಾಲಿಸಿಸ್ ಮಾಡಿದಾಗ ಹೇಗೆ ಅಂತ ಹೇಳ್ಬಿಟ್ಟು, ಅಂದರೆ ಬಯಸ್ ಯಾರು, ಕಾಂಪಿಟೇಟರ್ಸ್ ಹೇಗಿದೆ, ಮಾರ್ಕೆಟ್ ಸೈಜ್ ಹೇಗಿದೆ, ಮಾರ್ಕೆಟ್ ಗ್ರೋತ್ ಹೇಗಿದೆ, ಮತ್ತು ಕನ್ಸ್ಯೂಮರ್ಸ್ ರೈಟ್ಸು ಎಲ್ಲ ಹೇಗಿದೆ, ಬಾರ್ಗೇನಿಂಗ್ ಪವರ್ ಆಫ್ ಎ ಬೈಯರ್, ಮತ್ತು ಎಫೆಕ್ಟ್ಸ್ ಆಫ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್, ಇದೆಲ್ಲ ಕೂಡ ನಾವು ಒಂದು ಇಂಡಸ್ಟ್ರಿನ ಅನಾಲಿಸಿಸ್ ಮಾಡಬೇಕಾದ್ರೆ ಇಷ್ಟು ಫ್ಯಾಕ್ಟರ್ಸ್ನ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಇಷ್ಟು ಫ್ಯಾಕ್ಟರ್ಸ್ನ ನಾವು ಅನಾಲಿಸಿಸ್ ಮಾಡಿದಾಗ ಮಾತ್ರ ಇಂಡಸ್ಟ್ರಿ ಹೇಗಿದೆ ಅಂತ ಹೇಳಿ ನಮಗೆ ಗೊತ್ತಾಗುವಂಥದ್ದು. ಓಕೆ, ಸೊ ಇದಿಷ್ಟು ಕೂಡ ಏನು ಇಂಡಸ್ಟ್ರಿ ಫ್ಯಾಕ್ಟರ್ಸ್ ಅಥವಾ ಇಂಡಸ್ಟ್ರಿ ಅನಾಲಿಸಿಸ್ ಮಾಡಬೇಕಾದ್ರೆ ನಾವು ಇಷ್ಟನ್ನು ಇದು ಮಾಡ್ಕೋಬೇಕಾಗುತ್ತೆ. ನಾವು ಬೇಕಂದರೆ ಇನ್ನೊಂದು ಏನು ಮಾಡ್ಬೋದು ಅಂದರೆ ಸ್ವಾಟ್ ಅನಾಲಿಸಿಸ್ ಮಾಡ್ಬೋದು. ಸ್ವಾಟ್ ಅನಾಲಿಸಿಸ್ ಅಂತಂದರೆ ಇಂಡಸ್ಟ್ರಿ ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟಿ ಮತ್ತು ಥ್ರೆಟ್. ಓಕೆ, ಸೊ ಇದನ್ನು ಮಾಡಿದಾಗ ನಮಗೆ ಇಂಡಸ್ಟ್ರಿ ಅನಾಲಿಸಿಸ್ ಮಾಡಿದಾಗ ಇನ್ನೂ ಈಸಿ ಆಗುತ್ತೆ. ಅಂದರೆ ಗ್ರೋತ್ ಆಗ್ತಿದೆ, ಏನೆಲ್ಲ ಥ್ರೆಟ್ಸ್ ಇದೆ, ಏನೆಲ್ಲ ಎಷ್ಟು ಆಪರ್ಚುನಿಟೀಸ್ ಇದೆ ಗ್ರೋತ್ ಆಗೋದಕ್ಕೆ ಅನ್ನೋದೆಲ್ಲ ಕೂಡ ಗೊತ್ತಾಗುತ್ತೆ. ಸೊ ಇದೆಲ್ಲ ಕೂಡ ಇಷ್ಟು ಎಲ್ಲ ಫ್ಯಾಕ್ಟರ್ಸ್ನ ಅನಾಲಿಸಿಸ್ ಮಾಡಿದಾಗ ನಮಗೆ ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಸ್ಟ್ರಕ್ಚರ್ ಹೇಗಿದೆ, ಇಂಡಸ್ಟ್ರಿ ಹೇಗಿದೆ, ಇಂಡಸ್ಟ್ರಿ ಗ್ರೋತ್ ಯಾವ ಫ್ಯಾಕ್ಟರ್ಸ್ ಮೇಲಿದೆ ಅನ್ನೋದೆಲ್ಲ ಕೂಡ ನಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ವಿ ಕ್ಯಾನ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಅಂತ. ಸೊ ದ್ಯಾಟ್ಸ್ ಅಬೌಟ್ ದ ಇಂಡಸ್ಟ್ರಿ ಅನಾಲಿಸಿಸ್. ಥ್ಯಾಂಕ್ ಯು.